ಹಾಯ್ ಗೈಸ್, ಇವತ್ತು ನಾನು ಮಾಡುವಂಥ ರೆಸಿಪಿ ಹೆಸರು ಖರ್ಜೂರದ ಲಡ್ಡು. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಬೀಜ ತೆಗೆದಿರೋ ಖರ್ಜೂರ, 1 ಬೌಲ್ ಗೋಡಂಬಿ, 1 ಬೌಲ್ ಕಟ್ ಮಾಡಿದ ಬಾದಾಮು, 1 ಬೌಲ್ ಗಸಗಸಿ, ಸ್ವಲ್ಪ ತುಪ್ಪ, ಸ್ವಲ್ಪ ಮೊದಲಿಗೆ ಸ್ವಲ್ಪ ಗಸಗಸಿಯನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಹಾಗೆ ತುಪ್ಪ ಇಲ್ಲದೇನೆ ಸ್ವಲ್ಪ ಬೆಚ್ಚ ಮಾಡ್ಕೋಬೇಕು. ಗಸಗಸಿಯನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿವಿ. ಅದನ್ನು ಸ್ವಲ್ಪ ತುಪ್ಪ ಹಾಕೋಬೇಕು. ಬಾದಾಮಿ ಎರಡನ್ನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಬಣ್ಣ ಬರೋವರೆಗೂ ಹುರ್ಕೋಬೇಕು. ಆಯಿತು, ಇದು ಆಗಿದೆ. ಲಾಸ್ಟಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಖರ್ಜೂರವನ್ನು ಸ್ವಲ್ಪ ಬೆಚ್ಚ ಮಾಡ್ಕೋಬೇಕು. ಈಗ ಖರ್ಜೂರನ್ನು ತುಪ್ಪದಲ್ಲಿ ಹುರ್ಕೊಂಡಿದ್ದೇವೆ, ಚೆನ್ನಾಗಿ ಹುರ್ಕೊಂಡೇವೆ. ಈಗ ಇದನ್ನು ಈ ಡ್ರೈ ಫ್ರೂಟ್ಸ್ನಲ್ಲಿ ಹಾಕಿ ಮೊದಲು ಹುರ್ಕೊಂಡಿದ್ದ ಗಸಗಸಿನೆಲ್ಲ ಹಾಕಬೇಕು. ಈಗ ಇದು ರೆಡಿಯಾಗಿದೆ. ಇದನ್ನು ಸಣ್ಣ ಸಣ್ಣ ಉಂಡೆಗಳು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ರೀತಿ ನಾವು ಸರಿಯಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡೇವಿ. ಈಗ ಸಣ್ಣ ಸಣ್ಣ ಈ ರೀತಿ ಉಂಡೆಗಳನ್ನು ಕಟ್ಕೋಬೇಕು. ಈ ರೀತಿ ನಮ್ಗೆ ಎಷ್ಟು ಗಾತ್ರ ಬೇಕು ಅಷ್ಟು ಗಾತ್ರ ಕಟ್ಕೋಬೇಕು. ಈಗ ಖರ್ಜೂರದ ಲಡ್ಡು ರೆಡಿ ಟು ಈಟ್.